Guys, welcome back to the channel. Hey guys, welcome back to the channel. ಇಂಟ್ರೋ ಎಲ್ಲ ಅನ್ಕೋಬೋದು ಏನು ಈ ಹುಡುಗಿ ಬೀರು ತೆಕ್ಕೊಂಡು ಕೂತಿದೆ ಅಂತ. ಆ್ಯಕ್ಚುಲಿ ನಾನು ಊರಿಗೆ ಹೋಗಬೇಕಿತ್ತು, ಊರಿಗೆ ಹೊರಟಿದ್ದೆ. ನಾಳೆ ಊರಿಗೆ ಹೋಗಬೇಕಿದೆ. ಸೊ ಹಾಗಾಗಿ ಇವತ್ತು ಬಟ್ಟೆ ಪ್ಯಾಕಿಂಗ್ ಮಾಡಬೇಕು. ಆ್ಯಕ್ಚುಲಿ ಆಲ್ರೆಡಿ ಅಲ್ಲಿ ತುಂಬ ಬರ್ತೇನೆ. ಅಂದರೆ ಇದೆಲ್ಲ ನಾನು ಅಂದರೆ ನಿನ್ನೆ ಮೊನ್ನೆ ಆಚೆ ಹೋಗಿದ್ನಲ್ಲ, ಆಚೆ ಹೋಗಿದ್ದ ಬಟ್ಟೆಗಳನ್ನೇ ನೆನ್ನೆ ಮೊನ್ನೆ ಆಚೆ ಹೋಗಿರೋ ಬಟ್ಟೆಗಳನ್ನ ಎತ್ತಿಟ್ಟಿರಲಿಲ್ಲ. ಸೊ ಹಾಗಾಗಿ ಈ ಬಟ್ಟೆಗಳನ್ನ ಎತ್ತಿಟ್ಬಿಟ್ಟು ಇವಾಗ ನಾಳೆ ಹೊರಡೋದಕ್ಕೆ ಬಟ್ಟೆ ಪ್ಯಾಕಿಂಗ್ ಮಾಡಬೇಕು. ಯಾವ್ಯಾವ ಡ್ರೆಸ್ ಅಂತ ಫಸ್ಟ್ ನಾನು ತೆಗೆದಿರ್ತೀನಿ. ನಮ್ಮಮ್ಮ ಬಂದುಬಿಟ್ಟು ಅದನ್ನು ಓಕೆನಾ ಇಲ್ವಾ, ಹಾಕೋಬೋದಾ ಬೇಡವಾ ಅಂತ ಹೇಳ್ತಾರೆ. ಬಿಕಾಸ್ ನನ್ನ ತಂಗಿಗೆ ಎಕ್ಸಾಮ್ಸ್ ನಡೀತಾರೆ. ಸೊ ಐ ಆಮ್ ಗೋಯಿಂಗ್ ಅಲೋನ್ ಟುಮಾರೋ. ಎಲ್ಲಿಗೆ ಏನು ಅಂತ ಅಲ್ಲ, ನಾಳೆ ಹೋಗುವಾಗ ಹೇಳ್ತೀನಿ. ಇವತ್ತು ಜಸ್ಟ್ ಬಟ್ಟೆ ಪ್ಯಾಕಿಂಗನ್ನು ಮಾಡಬೇಕು ಅಷ್ಟೇ. ಬಟ್ಟೆ ಪ್ಯಾಕಿಂಗಿದು ಎಲ್ಲಿಗೆ ಏನು ಕತೆ ಏನು ಅಂತ ಅಲ್ಲ, ನೆಕ್ಸ್ಟ್ ವಿಡಿಯೋಲ್ಲಿ ಬರುತ್ತೆ. ಸೊ ಇವತ್ತು ಆಮೇಲೆ ಆ್ಯಕ್ಚುಲಿ ಗೈಸ್ ನಾಳೆ ಯಾರೂ ಬರ್ತಾ ಇಲ್ಲ. ಅಂದರೆ ನಮ್ಮ ಮನೆಯಿಂದ ನಾನು ಒಬ್ಬಳೇ ಹೋಗ್ತಾ ಇರೋದು. ಬಿಕಾಸ್ ನಮ್ಮಮ್ಮಗೆ ಓದಿಸ್ಬೇಕು, ನನ್ನ ತಂಗಿಗೆ. ಬಿಕಾಸ್ ಅವಳಿಗೆ ಎಕ್ಸಾಮ್ಸ್ ನಡೀತಾ ಇದೆ, ಅಪ್ಪಗೆ ಡ್ಯೂಟಿ ಇರುತ್ತೆ. ಸೊ ಹಾಗಾಗಿ ನಾಳೆ ಯಾರೂ ಬರ್ತಾ ಇಲ್ಲ, ನಾನು ಒಬ್ಬಳೇ ಹೋಗ್ತಾ ಇರೋದು. ಆ್ಯಂಡ್ ಅದೇ ಇವಾಗ ಬಟ್ಟೆ ಎತ್ತಿರೋದು ಅಷ್ಟೇ. ಬಟ್ಟೆ ಯಾವುದು ಏನು ಕತೆ ಎತ್ತಿರೋದು ಒಂದು ದೊಡ್ಡ ಟಾಸ್ಕ್ ಆಗಿದೆ. ನನಗೇನು ಐಡಿಯಾ ಇಲ್ಲ ಯಾವ್ದು ತೊಗೊಂಡು ಹೋಗಬೇಕು ಅಂತ. ಹುಡುಕ್ತಾ ಇದ್ದೀನಿ ನಾನು ಇವಾಗ ಆ್ಯಕ್ಚುಲಿ ಬಟ್ಟೆಯಲ್ಲಿ ಯಾವ್ದು ತೊಗೊಂಡು ಹೋಗೋದು ಅಂತ. ಅಂದರೆ ಇದೆಲ್ಲ ಡೈಲಿ ವೇರ್ ಆಗೋದು. ಯಾವುದಪ್ಪ ತಗೊಳ್ಳಿ ಅಂದರೆ ನೋಡೋಣ ಯಾವ್ದು ಬಟ್ಟೆ ಹೋಗಬಹುದು, ಅವ್ನು ಹಾಕೊಂಡು ಹೋಗಬಹುದು ಅಂತ. ಈಗ ಆ್ಯಕ್ಚುಲಿ ನಾನು ಇಟ್ಕೊಂಡಿರ್ತೀನಿ. ಇದು ಆ್ಯಕ್ಚುಲಿ ನನಗೆ ಬೇಕು, ಇಟ್ಕೊಳ್ತೀನಿ. ನೋಡೋಣ, ಹಾಕೋದಿನೋ ಬಿಡ್ತೀನೋ ಸೆಕೆಂಡರಿ. ಬಟ್ ನಾನು ಇದನ್ನು ತೊಗೊಂಡು ಹೋಗ್ತೀನಿ. ನನಗೆ ಡ್ರೆಸ್ ತುಂಬ ಇಷ್ಟ. ಸೊ ನನಗೆ ಅಲ್ಲಿ ಯಾವ್ದಾದ್ರು ಒಂದು ಜಾಗಕ್ಕೆ ಹೋಗುವಾಗ ಹಾಕ್ಕೊಳ್ಳಿಕ್ಕಾಗತ್ತೆ. ಸೊ ಇದೊಂದು ಬಟ್ಟೆ ಇಟ್ಕೊಂಡಿರ್ತೀನಿ. ಮತ್ತು ಸೊ ನೆಕ್ಸ್ಟ್ ಬಂದುಬಿಟ್ಟು ಇದೊಂದು ಬಟ್ಟೆ ಇಟ್ಕೊತೀನಿ. ಇದೊಂದು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಆ ಬಟ್ಟೆ ಎಲ್ಲ ಇಲ್ಲೇ ನೋಡ್ಬಿಡ್ತೀರಲ್ಲ ಗೈಸ್ ವ್ಲಾಗಲ್ಲಿ. ಅಲ್ಲಿ ಹೋಗ್ಬಿಟ್ಟು ಪೋಸ್ಟ್ ಮಾಡೋದಕ್ಕೆ ಅಲ್ಲ, ಐ ಥಿಂಕ್ ಪೋಸ್ಟ್ ಮಾಡಾದ್ಮೇಲೆ ವ್ಲಾಗ್ ಬರುತ್ತೆ. ನೋ ವರೀಸ್. ಬಿಕಾಸ್ ಎಡಿಟ್ ಮಾಡಬೇಕು, ನಾನಿನ್ನು ಪೆಂಡಿಂಗಲ್ಲಿದೆ ಎಡಿಟ್ಸ್. ಬಿಕಾಸ್ ನಂಗೆ ಟೈಮೇ ಸಿಗ್ತಾಯಿಲ್ಲ ಗೈಸ್. ಇನ್ನೊಂದು ಹೇಳಬೇಕಂದ್ರೆ ಬಿಕಾಸ್ ಆಫ್ ಇತ್ತೀಚಿಗೆ ತುಂಬ ಅಂದರೆ ಲೈಕ್ ಈಗ 2 ಡೇಸ್ ಏನಿದೆ, 2 ಡೇಸಿಂದ ಸ್ವಲ್ಪ ತುಂಬ ಕೆಲಸ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ನನಗೆ ಟೈಮೇ ಸಿಕ್ಕಿರಲಿಲ್ಲ ವ್ಲಾಗ್ ಎಡಿಟ್ ಮಾಡೋಕ್ಕೆ. ಸೊ ಹಾಗಾಗಿ 2 ವ್ಲಾಗ್ ಬರಬೇಕಿದೆ, ಎಡಿಟ್ ಮಾಡಬೇಕು. ನಾಳೆ ಹೋಗ್ತಾ ಐ ಥಿಂಕ್ ಎಡಿಟ್ ಮಾಡಬಲ್ಲೆ ನಾನು. ಸೊ ಅಲ್ಲಿ ಟೈಮ್ ಸಿಕ್ಕಿದಾಗ ಎಡಿಟ್ ಮಾಡ್ತೀನಿ. ಅಲ್ಲಿ ಕೂಡ ವ್ಲಾಗ್ ಮಾಡಬೇಕಲ್ವ. ಸೊ ಇವಾಗ ನೀವೇ ಅರ್ಥ ಮಾಡ್ಕೊಳ್ಳಿ, ಫೋನ್ ಇರೋದು ಒಂದು, ಅದರಲ್ಲಿ ಐ ಹ್ಯಾವ್ ಟು ಎಡಿಟ್, ಐ ಹ್ಯಾವ್ ಟು ವ್ಲಾಗ್. ಸೊ ಕಷ್ಟ ಆಗುತ್ತೆ. ಸೊ ಈಗ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಆಮೇಲೆ ಹೋಗ್ತಾ ಇಟ್ ವಿಲ್ ಬಿ ಈಸಿ. ಸೊ ಎಡಿಟ್ ಮಾಡೋ ಟೈಮಲ್ಲಿ ಮಾಡ್ತೀನಿ. ಬಿಕಾಸ್ ನನಗೆ ಆ ಟೈಮಲ್ಲಿ ಐ ಡೋಂಟ್ ಥಿಂಕ್ ನಾನು ಇನ್ನೊಂದು ಯಾವುದೋ ಒಂದು ಫೋನ್ ನನ್ನ ಹತ್ರ ಇರುತ್ತೆ ಅಂತ. ಐ ಥಿಂಕ್ ಒಂದೇ ಫೋನ್ ನನ್ನ ಹತ್ರ ಆವಾಗಿರುತ್ತೆ. ಸೊ ಎಡಿಟ್ ಮಾಡಬೇಕಾಗಿರುತ್ತೆ, ವ್ಲಾಗ್ ಮಾಡಬೇಕಾಗಿರುತ್ತೆ, ಎಲ್ಲ ಒಂದರಲ್ಲೇ ಮಾಡಬೇಕು. ಸೊ ಹಂಗಾಗಿ ನೋಡೋಣ. ಐ ಥಿಂಕ್ ಬಟ್ ಅತಿ ಶೀಘ್ರದಲ್ಲೇ ನಾನು 2 ವ್ಲಾಗ್ ಹಾಕಬೇಕು. 2 ವ್ಲಾಗೂ ಹಾಕ್ತೀನಿ. ಆ್ಯಂಡ್ ಇದು ಯಾವ ಕಾಲಕ್ಕೆ ಬರುತ್ತೋ ನನಗೆ ನಿಜ ಗೊತ್ತಿಲ್ಲ, ಬಟ್ ಹಾಕ್ತೀನಿ. ವೀಕ್ ಡಿಪೆಂಡ್ಸ್. ನೋಡೋಣ. ನಿಮಗೆ ನಾನು ತುಂಬ ಜನ ಕೇಳ್ತಾ ಇದ್ರಿ ಡೈಲಿ ವ್ಲಾಗ್ಸ್ ಬೇಕು ಅಂತ. ಡೈಲಿ ವ್ಲಾಗ್ಸಿಗೆ ನಾನು ಏನೂ ಮಾಡಲ್ಲ ಗೈಸ್ ಡೈಲಿ ವ್ಲಾಗ್ಸಲ್ಲಿ. ಅದಕ್ಕೆ ನಾನು ಸುಮ್ಮನೆ ಇದ್ದೀನಿ. ಇಲ್ಲ ಅಂತಂದಿದ್ರೆ ನಾನು ವ್ಲಾಗ್ಸ್ ಮಾಡ್ತಾಯಿದ್ದೆ. ಡೈಲಿ ವ್ಲಾಗ್ಸ್ ಏನೂ ಮಾಡಲ್ಲ ನಾನು ಡೈಲಿ ವ್ಲಾಗ್ಸಲ್ಲಿ. ಏನು ತೋರಿಸ್ಲಿ ನಿಮ್ಗೆ ನಾನು ಡೈಲಿ ವ್ಲಾಗಲ್ಲಿ. ಸೊ ಸುಮ್ಮನೆ ಹಂಗೆಲ್ಲ ಹೇಳಿ ಡೈಲಿ ವ್ಲಾಗ್ ಹಂಗಾಯ್ತು ಹಿಂಗಾಯ್ತು ಅಂತ ಅಲ್ಲ. ಆ್ಯಕ್ಚುಲಿ ಐ ಹ್ಯಾವ್ ಫ್ಯೂ ಐಡಿಯಾಸ್. ಸೊ ಅದನ್ನು ಏನಂತಾರೆ ತರಬೇಕು.
ಮಾಡಬೇಕು, ಎಕ್ಸಿಕ್ಯೂಟ್ ಮಾಡಬೇಕು. ಸೊ ಅದನ್ನು ಮಾಡಿ ನಿಮಗೆ ಹಾಕ್ತೀನಿ. ಅದೆಲ್ಲ ಮಾಡ್ತಾ ಆ್ಯಂಡ್ ಅದಾದಮೇಲೆ ಬಟ್ ಡೆಫಿನೆಟ್ಲಿ ನಾನು ಒಂದು ಅಶ್ಯೂರೆನ್ಸ್ ಏನು ಕೊಡ್ತೀನಿ ಅಂತಂದರೆ, ಡೆಫಿನೆಟಾಗಿ ನಾನು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಆಯಿತಾ. ಡೈಲಿ ವ್ಲಾಗ್ಸ್ ಇಸ್ ಲೈಕ್ ಮಾಡ್ತೀನಿ ಆ್ಯಂಡ್ ಸ್ಟಾರ್ಟ್ ಮಾಡಿದಾಗ ನಿಮಗೆ ಫಸ್ಟ್ ಹೇಳ್ತೀನಿ, ಬಿಕಾಸ್ ನಾನು ಫಸ್ಟ್ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಅದೇ ಇರುತ್ತೆ. ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದಾಗ ನಿಮ್ಗೆ ಆಬ್ವಿಯಸ್ಲಿ ಇಫ್ ಯು ಆರ್ ನಾಟ್ ಫಾಲೋಯಿಂಗ್ ಮೀ, ನನ್ನ ನನ್ನ ಚಾನಲಲ್ಲೂ ಹಾಕಿರ್ತೀನಿ ನಾನು ಬಿಫೋರ್ ಸ್ಟಾರ್ಟಿಂಗ್ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಆ್ಯಂಡ್ ಆಲ್ಸೋ ಇನ್ನೊಂದು ನನ್ನ ಮೋರ್ ದೆನ್ ದ ಚಾನಲ್ ಇನ್ಸ್ಟಾ ಅಕೌಂಟಲ್ಲಿ ಹಾಕಿರ್ತೀನಿ. ನಾನು ಏನೇ ಇದ್ದರೂ ಅಪ್ಡೇಟ್ಸ್ ಅದರಲ್ಲಿ ಕೊಡ್ತೀನಿ. ಇಫ್ ಯು ಆರ್ ನಾಟ್ ಫಾಲೋಯಿಂಗ್, ಗೋ ಚೆಕ್ಔಟ್. ಈ ಐಡಿ ಹೆಸರು ಬೇಕಿದ್ದರೆ ನಾನು ಮೆನ್ಷನ್ ಮಾಡ್ತೀನಿ. ನನ್ನ ಯೂಸರ್ ನೇಮ್ ಅಂದ್ಬಿಟ್ಟು ಶ್ರೇಯಾ ಗಣೇಶ್ ಕುಮಾರ್ ಅಂತ ಇದೆ, ಅದನ್ನು ನೋಡಿ. ಎವ್ರಿಥಿಂಗ್ ಇನ್ ದ ಸ್ಮಾಲ್ ಲೆಟರ್, ನೋ ಸ್ಪೇಸ್, ನಥಿಂಗ್, ಆಯಿತಾ. ನೀವು ಚೆಕ್ ಮಾಡಿ. ಆ್ಯಂಡ್ ನಿಮಗೆ ಹಾಕ್ತೀನಿ ಆಯಿತಾ, ಗೋ ಚೆಕ್ ಔಟ್. ಆ್ಯಂಡ್ ಇಲ್ಲಿ ಬೇಕಿದ್ದರೆ ನಾನು ಎಡಿಟ್ ಮಾಡುವಾಗ ಹಾಕ್ತೀನಿ, ಅದರಲ್ಲಿ ಎಂಥ ಪ್ರಾಬ್ಲಮ್ ಇಲ್ಲ. ಸೊ ಇವಾಗ ನನಗೆ ಬಂದಿರೋ ನ್ಯೂಸ್ ಪ್ರಕಾರ ನಾನು 3 ಬಟ್ಟೆ ಎತ್ತಿಟ್ಕೋಬೇಕಂತೆ. ಗೊತ್ತಿಲ್ಲ ಗೈಸ್ ಯಾವ ಥರ ಇವ್ರುಗಳಿಗೆ ಬಟ್ಟೆ ಎಲ್ಲ ನೋಡೋಣ, ಬಟ್ ನನಗೆ ಇಷ್ಟ ಇದೆ. ಸೊ ಹಾಗಾಗಿ ಇದೊಂದು ಯೆಲ್ಲೋ ಕಲರ್, ಇದು ನಾನು ಇನ್ನೊಂದು ವ್ಲಾಗಲ್ಲೂ ತೋರಿಸಿದ್ದೀನಿ ಅನ್ಕೋತೀನಿ. ಅದು ಹಾಕ್ಬೇಕದು ಹಾಕ್ತೀನಿ, ಅಪ್ಲೋಡ್ ಮಾಡ್ತೀನಿ. ಆ ವ್ಲಾಗಲ್ಲಿ ಈ ಫ್ರಾಕ್ನ ತೋರಿಸಿದ್ದೀನಿ, ಬಟ್ ಹಾಕ್ಕೊಳ್ಳಿಲ್ಲ ಇದನ್ನು. ಸೊ ಇದನ್ನು ಹಾಕ್ಕೊಳ್ಳೋಣ ಅಂತ, ಬಟ್ ಇದು ಸ್ವಲ್ಪ ಚುಚ್ಚುತ್ತಾ ಏನು ಅಂತ ಗೊತ್ತಿಲ್ಲ, ನೋಡೋಣ. ಇದನ್ನು ಎತ್ತಿಟ್ಟಿರ್ತೀನಿ. ನಾನು ಡ್ರೆಸ್ ಚೆನ್ನಾಗಿರೋದೆಲ್ಲ ಎತ್ತಿಟ್ಟಿರ್ತೀನಿ. ಬಂದ್ಬಿಟ್ಟು ಡಿಸೈಡ್ ಮಾಡೋದು ಅಮ್ಮ ಬಂದ್ಬಿಟ್ಟು ಡಿಸೈಡ್ ಮಾಡ್ತಾರೆ ನಾನು ಯಾವ ಡ್ರೆಸ್ ಹಾಕ್ಕೊಂಡು ತೊಗೊಂಡು ಹೋಗಬೇಕು, ಯಾವ ಡ್ರೆಸ್ ಯಾವ್ಯಾವ ಟೈಮಿಗೆ ಏನೇನು ಹಾಕೋಬೇಕು ಅನ್ನೋದು ನಮ್ಮಮ್ಮ ಡಿಸೈಡ್ ಮಾಡ್ತಾರೆ ಅಷ್ಟೇ. ಸೊ ಬಟ್ ನಾನು ಹಾಕೊಳ್ಳಲ್ಲ ಮೋಸ್ಟ್ಲಿ, ಬಿಕಾಸ್ ನೀವೇನಾದರೂ ಕ್ವೆಶನ್ಸ್ ಕೇಳಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ನೆಕ್ಸ್ಟ್ ಟೈಮ್. ಇದೊಂದಿದೆ ನೋಡೋಣ. ಐ ಡೋಂಟ್ ಥಿಂಕ್ ದಿಸ್ ವಿಲ್ ವರ್ಕ್ಔಟ್. ಸೊ ಅಲ್ಲಿ ನಂಗೆ ಯಾಕೋ ಅದು ಇಷ್ಟ ಆಗಿಲ್ಲ. ಸೊ ನೋಡೋಣ ನೆಕ್ಸ್ಟ್ ಡ್ರೆಸ್. ಇವೆಲ್ಲ ಹರಡಿಟ್ಟಿದ್ದೀನಿ, ನಮ್ಮಮ್ಮನ ಹತ್ರ ಹೆಂಗೆಲ್ಲ ಉಗಿಸ್ಕೊತೀನಿ ಗೊತ್ತಿಲ್ಲ. ನಮ್ಮಮ್ಮ ಬರೋಷ್ಟೊತ್ತಿಗೆ ಇಲ್ಲಿ ಹರಡಿಟ್ಟಿರೋ ಬಟ್ಟೆಗಳೆಲ್ಲ ಕ್ಲೀನ್ ಮಾಡಿ, ನಾಳೆಗೆ ಬೇಕಾಗಿರೋ ಬಟ್ಟೆಗಳು ಯಾವ್ದು ಬೇಕಿದೆ ಅದು ಮಾತ್ರ ಆಚೆ ಇರ್ತೀನಿ. ಇಲ್ಲ ಅಂತಂದರೆ ಬೀಳಲ್ಲ, ಬಟ್ ಬೈತಾರೆ. ಆಫ್ ಕೋರ್ಸ್ ಎವ್ರಿ ಮಾಮ್ಸ್ ಡಸ್ ಇಟ್. ನಾವು ಎಷ್ಟೇ ಕ್ಲೀನ್ ಮಾಡಿದ್ರು, ಎಷ್ಟೇ ಕರೆಕ್ಟಾಗಿಟ್ಟರು, ಅವ್ರು ಕ್ಲೀನ್ ಮಾಡಿಲ್ಲ ಅಂತಂದರೆ ಅವ್ರಿಗೆ ಸಮಾಧಾನನೇ ಇರಲ್ಲ. ಸೊ ಇದೊಂದು ಅಂದ್ಕೊಂಡಿದ್ದೀನಿ. ಇದಕ್ಕೆ ನೋಡ್ಬೇಕು ಗೈಸ್, ಇದಕ್ಕೆ ಪ್ಯಾಂಟು ಅದು ಇದು ವೇಲು ನೋಡಬೇಕು. ಇದು ಚೆನ್ನಾಗಿದೆಯಾ, ನನಗೆ ಕಟ್ಟು ಇಷ್ಟ ಆಯಿತು ಕೆಳಗಡೆದು, ಅದಕ್ಕೆ ನೋಡೋಣ ಅಂದ್ಕೊಂಡೆ. ಇದು ನೋಡೋಣ, ನಾಟ್ ಶೋರ್. ಅದು ಎತ್ಕೊಂಡು ಹೋಗೋಣ ಮೋಸ್ಟ್ಲಿ ನಾನು. ಇದ್ರದ್ದು ಪ್ಯಾಂಟು ವೇಲ್ ಸಿಕ್ತು, ವೇಲಿದು ಪ್ಯಾಂಟಲ್ಲಿ ಪ್ಯಾಂಟ್ ಐ ವಾಂಟ್ ಪ್ಯಾಂಟ್ ಆಲ್ಸೋ. ಪ್ಯಾಂಟ್ ಗೈಸ್, ಇದು ನನ್ನ ಗೈಡ್ಸಲ್ಲಿದೆ, ಗೈಡ್ಸ್ ಆ್ಯಂಡ್ ಫಾಲ್ಸಲ್ಲಿ ಅದರದ್ದು ಯೂನಿಫಾರ್ಮ್. ತುಂಬ ಹಳೆಯ ಯೂನಿಫಾರ್ಮ್ ಇನ್ನೂ ಇಟ್ಕೊಂಡಿದ್ದೀನಿ ನಾನು, ಬಿಕಾಸ್ ನನಗೆ ಈ ಥರ ಅಂದರೆ ನನ್ನ ಫ್ರೆಂಡ್ಸ್ ಇನ್ನೂ ಚೆನ್ನಾಗಿ ಮೆಮೊರೀಸ್ನ ಕಲೆಕ್ಟ್ ಮಾಡ್ತಾರೆ. ಬಟ್ ಅದಕ್ಕೆ ಅವರಷ್ಟು ಮಾಡಿಲ್ಲ ಅಂದ್ರೆ ಒಂದು ಸ್ವಲ್ಪ ಮೆಮೊರೀಸ್ ಅಂತ ಇಟ್ಟಿದ್ದೀನಿ. ಇದೆಲ್ಲ ಬಿಸಾಕಿಲ್ಲ. ಇನ್ನೊಂದು ಯಾವುದೋ ಬ್ಯಾಡ್ಜ್ ಎಲ್ಲ ಇತ್ತು ನನ್ನ ಹತ್ರ, ಅದೆಲ್ಲ ಎಲ್ಲೋಗಿದೆಯೋ ಗೊತ್ತಿಲ್ಲ. ಇವಾಗ ಅದೆಲ್ಲ ಸಿಗಲ್ಲ, ಬೇಕು ಅಂದಾಗ ಸಿಗಲ್ಲ, ಬೇಡದೇ ಇರೋ ಟೈಮಲ್ಲಿ ಎಲ್ಲ ಸಿಗುತ್ತೆ. ಗೊತ್ತಿಲ್ಲ, ಅವರೆಲ್ಲ ಕ್ಲೀನ್ ಮಾಡುವಾಗ ಅದು ಏನೇನು ಹಾಕಿರ್ತಾರೋ ಏನೇನು ಮಾಡ್ತಾರೋ ಯಾರಿಗೆ ಗೊತ್ತು. ದೇವ್ರೇ, ಎಷ್ಟು ಕಷ್ಟ ಅಲ್ಲ. ಬಟ್ಟೆ ಹುಡುಕಬೇಕು, ಯಾವ ಬಟ್ಟೆ ಹಾಕ್ಕೋಬೇಕು ಅಂತ ನೋಡಬೇಕು, ಯಾವ್ದು ಚೆನ್ನಾಗಿದೆ ಚೆನ್ನಾಗಿಲ್ಲ ನೋಡಬೇಕು. ನೋ ಗೈಸ್, ದಿಸ್ ಇಸ್ ಕಲಂಕಾರಿ.
ಚೆನ್ನಾಗಿದೆ, ಬಟ್ ನಾನು ಹೋಗ್ತಾ ಇರೋ ಇದಕ್ಕೆ ಮೇ ಬಿ ಇದು ಸೂಟ್ ಆಗಲ್ಲ. ಸೊ ಅಲ್ಲಿ ಕೀಪ್ ಇಟ್. ಹಾಂ ಇದು ಆ್ಯಕ್ಚುಲಿ ಇದು ನನ್ನ ಫ್ರೆಂಡ್ ಹತ್ರ ಕೂಡ ಸೇಮ್ ನನ್ನ ಒಬ್ರಿದ್ದಾರೆ, ಐ ಡೋಂಟ್ ನೋ ಇಫ್ ಐ ಕ್ಯಾನ್ ಸೇ ದ ನೇಮ್, ಶ್ರೇಯಾ ಅಂತ ಹೇಳಿ. ಅವರು ನನ್ನ ಫ್ರೆಂಡೇ, ಐ ಮೀನ್ ವೆರಿ ಮಚ್ ಕ್ಯೂಟಿ ಫ್ರೆಂಡ್. ಸೊ ಅವ್ರ ಹತ್ರನೂ ಸೇಮ್ ಟಾಪ್ ಇದೆ, ಸೇಮ್ ಇದಿದೆ. ನನ್ನ ಹತ್ರನೂ ಅವ್ರಿಗೂ ಗೊತ್ತಿಲ್ಲ ಇದು, ನಮ್ಮಿಬ್ಬರ ಹತ್ರ ಸೇಮ್ ಇರೋದು. ಬಟ್ ಇದನ್ನು ತೊಗೊಳೋಣ ಅಂತ ನಾನು ಇನ್ನೊಂದು ಇಟ್ಸ್ ಗುಡ್ ಕೈಂಡ, ನಾನು ಇದೊಂದು ಹಾಕ್ಕೊಳ್ಳೋಣ ಅಂತ. ಸೊ ಇನ್ನೊಂದು 3 ಆಯಿತು ಇಲ್ಲಿ ಆಲ್ರೆಡಿ, ಬಟ್ ಆದರೆ ಇನ್ನೊಂದು ಎಕ್ಸ್ಟ್ರಾ ಇಟ್ಕೊಂಬಿಟ್ಟಿರೋಣಪ್ಪ. ಇವ್ರುಗಳು ಏನು ಯಾವಾಗ ಏನು ಚೇಂಜ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ, ಸುಮ್ಮನೆ ಆಮೇಲೆ ಯಾತೆ ಅವ್ರು ಬೈತಾರೆ, ಅಷ್ಟು ಬಟ್ಟೆ ಎತ್ಕೊಂಡು ಬರೋಕ್ಕಾಗಲಿಲ್ವಾ ಅಂತಾರೆ. ಮಮ್ಮಿ ಬಾಗ್ಲಾಕ್ಬಿಡು, ವಿಡಿಯೋ ಮಾಡ್ತಾ ಇದ್ದೀನಿ, ಬ್ಲಾಗ್ ಮಾಡ್ತಾ ಇದ್ದೀನಿ. ಬಟ್ಟೆ ವ್ಲಾಗ್. ಬೆಸ್ಟ್ ಅಡಿ ಕೊಡ ಸೀರೆ 3 ಬಟ್ಟೆ ಬೇಕು, ಗೊತ್ತಿಲ್ಲ. ಅದೊಂದು ಗ್ರೀನ್ ಕಲರ್ ತಕ್ಕೊಡು, ಕ್ಯಾಮ್ರಾ. ನಾನು ಅದಕ್ಕೆ ಬಂದಿದ್ದೀನಿ. ಇದು ಯಾವುದು? ಇದು ಪರ್ಪಲ್ ಚೂಡಿದಾರ್. ಯಾವುದು ಹಾಕೊಂಬಿಟ್ಟಿದ್ದೀನಿ ಕಣ, ಯಾರು ನೋಡಿಲ್ಲ ತಾನೆ. ಇದು ಚೆನ್ನಾಗಿದೆ ಗೈಸ್, ದಿಸ್ ಇಸ್ ಆ್ಯಕ್ಚುಲಿ ಪ್ರಿಟಿ. ಸೊ ಇದು ಲೂಸಾ ಟೈಟಾ ಕರೆಕ್ಟ್ ಆಗುತ್ತೆ ನನಗೆ ಇವಾಗ ಕರೆಕ್ಟ್ ಆಗುತ್ತೆ. ಸೊ ಒಂದ್ಸತಿ ಹಾಕೊಂಡು ನೋಡ್ಬೋದು. ಲೂಸ್ ಅಂತ ಇತ್ತು, ಬಟ್ ಈಗ ಅದಕ್ಕೆ ಇಟ್ಟಿದ್ದೆ. ಯಾರು ಮುಂದೆ ಇದು ಮುಂದೆ. ಹಾಂ ಇದು ಮುಂದೆ, ಅದನ್ನೇ ಹೇಳಿದ್ದು. ಇದು ಹೆಂಗಂದ್ರೆ ಇಲ್ಲಿ ಇದು ಉಲ್ಟಾ ಮಾಡಿಬಿಟ್ಟಿದ್ದಾರೆ, ಇಲ್ಲಿ ಜಾಸ್ತಿ ಇದೆ, ಇಲ್ಲಿ ಏನೂ ಇಲ್ವೇ ಇಲ್ಲ. ಬಟ್ ಪರವಾಗಿಲ್ಲ, ಇಟ್ ಲುಕ್ಸ್ ಪ್ರಿಟಿ ಅಲ್ವಾ, ಸಾಕ್ಬಿಡು. ಇಲ್ಲೇ ಗೊತ್ತಾಗುತ್ತಲ್ವ ಹಿಂದೆ ಅದು ಮುಂದೆ ಅದಂತ ಹಾಕೊಂಡು ಹೇಳ್ಬೇಕು. ಬಿಡು, ನೆವರ್ ಮೈಂಡ್. ಇದೊಂದು ಇದೆಲ್ಲ ಆಮೇಲೆ ಟ್ರಯಲ್ ಮಾಡಿ ನೋಡೋಣ. ಇವಾಗ ಯಾವ್ದು ತೊಗೊಂಡೆ? ಇದು ಯಾವುದು? ಇದು ಎಲ್ಲೋ ಚುಚ್ಚುತ್ತೆ, ಪರವಾಗಿಲ್ಲ. ಹಿಂಗೆ ಹಾಕುತ್ತೀರ? ಸಾಯಂಕಾಲ ಒಂದು ಸ್ವಲ್ಪ ಹೊತ್ತಿಗೆ ಹಾಕೊಳ್ಳೋಣ ಅಂತ. ಏನೇನು ಬೇಕು ನಿಮಗೆ? ಅದನ್ನು ನಂಗೆ ಗೊತ್ತಿಲ್ಲ ಕಣ. ಅವ್ರು 3 ಸೆಟ್ ಅಂದರು ಮೊನ್ನೆ. ಅಲ್ಲ ಇದು ಅದೇನೇನು ನಡೆಯುತ್ತಲ್ಲ ಅದಕ್ಕೆ 3 ಸೆಟ್ ಬೇಕಂತೆ. ನಾಳೆ ಬೆಳಿಗ್ಗೆ ಒಂದು, ಸಾಯಂಕಾಲ ಒಂದು, ನಾಡಿದ್ದು ಮಧ್ಯಾಹ್ನಕ್ಕೊಂದು ಅಂತ ಅವ್ರು ಹೇಳಿದ್ದು. ಎಷ್ಟು ದಿನ ಇರ್ತೀವಿ? ನಾಳೆ ನಾಡಿದ್ದು ಆಚೆ ನಡಿದ್ದು. ನಾಳೆ ಬಿಡು, ಥರ್ಸ್ಡೇ ನೀವು ಬರ್ತೀರಾ? ಏಕೆ? ಸುಮ್ಮನೆ ನಾನು ಕರ್ಕೊಂಡು ಹೋಗೋಕ್ಕೆ. ಥರ್ಸ್ಡೇ ಬರ್ಬೇಕು, ನಾನು ಮಾರ್ಚ್ ಜಿಕೆ ಎಕ್ಸಾಮ್ ಇದೆ. ಎಷ್ಟಿದೆ? ಥರ್ಸ್ಡೇನೂ ಇದೆಯಾ? ಮತ್ತೆ ಯಾವಾಗ ಮುಗಿಯೋದು? ಫ್ರೈಡೇ ಅಲ್ಲ, ಥರ್ಸ್ಡೇ ಎಂಡ್ ಆಗುತ್ತಾ? ಫ್ರೈಡೇನೂ ಎಕ್ಸಾಮ್ ಇದೆಯಾ? ಫ್ರೈಡೇ ಇಲ್ಲ, ಫ್ರೈಡೆಯಿಂದ ನಾರ್ಮಲ್ ಸ್ಕೂಲು. ಓಕೆ, ಬೇಕಾದ್ರೆ ಅಪ್ಪ ಅಮ್ಮ ಬಂದು ಕರ್ಕೊಂಡು ಹೋಗಿ, ನಾನು ಬರೋಕ್ಕಾಗಲ್ಲ, ನಾನು ಸ್ಕೂಲ್ಗೆ ಹೋಗ್ತೀನಿ. ಆಗಲ್ಲ ಕಣ್ಕೊಂಡು, ನೀವೇನು ಬಿಟ್ಟು ಬರೋಕ್ಕಾಗುತ್ತೆ. ಆಮೇಲೆ ಇನ್ನೊಂದು ಇತ್ತಲ್ಲ ಪರ್ಪಲ್ ಕಲರ್, ಅದು ಹಾಕೊಂಡ್ರೆ ಮೇಲೆ ನಿಂಗೆ ಲೂಸ್, ಅದು ಚೆನ್ನಾಗಿ ಕಾಣಲ್ಲ. ಯಾವ್ದು ಹೇಳು? ಸ್ಲೀವ್ಲೆಸ್. ಅದು ಬಿಟ್ಟರೆ ಇನ್ಯಾವುದಿದೆಯಾ? ಮೈ ಸಿಸ್ಟರ್ ಇಸ್ ಹೆಲ್ಪಿಂಗ್ ಮೀ. ನೋಡಿ, ನನಗೆ ಓದು ಅಂತ ಕೊಟ್ಲು. ಎಷ್ಟನೇ ಸ್ಟ್ಯಾಂಡರ್ಡ್ ಅಮ್ಮ ನೀನು? 7th ಕಡ್ಲೆ. ಅದೇ ಅದು ಪ್ಯಾಂಟ್ ಬ್ಲೂ ಬೇಡ ಕಣ ಅಲ್ಲಿಗೆ. 7ನೇ ಸ್ಟ್ಯಾಂಡರ್ಡ್, ಆ್ಯಕ್ಚುಲಿ 8th ಓದಬೇಕಿತ್ತು, 7th ಓದ್ತಾ ಇದ್ದಾಳೆ. ಬಿಕಾಸ್ ಆ ಸ್ಟೋರಿ ಬೇಕಿದ್ರೆ ನೋಡಿ ಗೈಸ್, 7th ಸ್ಟ್ಯಾಂಡರ್ಡ್ ಬುಕ್ ಕೊಟ್ಬಿಟ್ಟು ಓದು ಅಂತ ಕೊಟ್ಬಿಟ್ಟು ಹೋಗಿದ್ದಾಳೆ. ಏನಿದೆ ಬಕ್ಕಳು? ಹೋಗೋ ಅಮ್ಮ ಹೋಗಿತಾ ಇದ್ದಾರೆ, ಯಾಕೆ ಬಂದಿಲ್ಲಿ ಅಂತ. ಬಿಕಾಸ್ ಅವಳು ಓದಬೇಕು, ಅವಳು ಓದಲ್ಲ ಗೈಸ್, ಸುಮ್ಮನೆ ಓದ್ಲಾ ಹೊಡಿತಾಳೆ. ನಮ್ಮ ಥರ ಅಲ್ಲ, ನಾವೆಲ್ಲ ಒಂಥರ ಹೆಂಗೆ ಅಂದರೆ ಅಂದರೆ ನೈಟ್ ಸ್ಟಡಿ ಮಾಡೋರು, ಬಟ್ ಸ್ಟಿಲ್ ನಿಯತ್ತಾಗಿ ಮಾಡ್ತಾಯಿದ್ವಿ. ಇವಾಗಿನ ಜನ್ರೇಷನ್ ಅವ್ರು ಹೆಂಗಾಗಿದ್ದಾರೆ, ಇವಾಗಿನ ಜನ್ರೇಷನ್ ಒಂಥರ ಓಜಿ ಜನ್ರೇಷನ್ ಅಂತ ಹೇಳಲ್ಲ. ಇಲ್ಲ ಮಾಡಬೇಕು. ಮಮ್ಮಿ ನೋಡಿ ಬಾ,
ಅಲ್ಲ ಹಿಂಗೆ ತೋರಿಸ್ಬಿಡ್ತೀನಿ ನೋಡ್ಬಿಡು. ಅವ್ರು ಹೇಳಿದ್ರಲ್ಲ 3 ಡ್ರೆಸ್ ಎತ್ತಿಟ್ಕೊ ಅಂತ, ಸೊ 3 ಡ್ರೆಸ್ ತೋರಿಸ್ಬಿಡ್ತೀನಿ ನೋಡು. ಒಂದು ಐರನ್ ಮಾಡ್ಬೇಕಾ ಮಾ? ಆಮೇಲೆಲ್ಲ ಹಿಂಗೆ ನೋಡ್ಬಿಡು ಮಾ. ಶ್ರೇಯಾ, ನಾನು ಇನ್ನೂ ಪಾತ್ರೆ ತೊಳಿಬೇಕು, ನನ್ ತುಂಬಾ ಕೆಲಸ ಇದೆ, ಬರಕ್ಕಾಗಲ್ಲ. ನೀನು ಎದ್ದಿಡು, ನಾನು ಲಾಸ್ಟಲ್ಲಿ ಬಂದು ನೋಡ್ತೀನಿ. ನಾನು ಸ್ಯಾಟಿಸ್ಫೈ ಇದೆಯಾ ನೋಡ್ತೀನಿ ಗೈಸ್ ಯಾವ ಬಟ್ಟೆ ತೊಗೊಬೋದು. ನಾನು ತೊಗೊಂಡಿದ್ದೀನಿ, ಇವಾಗ ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ ಯಾವ್ದು ನಮ್ಮಮ್ಮ ಒಪ್ಕೊಂಡ್ರು, ಯಾವ್ದು ಬೇಡ ಅಂದರು ಅಂತ. ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ಬೆಳಿಗ್ಗೆ ನಿನ್ನೆ ಬ್ಯಾಕ್ ಪ್ಯಾಕ್ ಮಾಡ್ತೀನಿ ಅಂದ್ಕೊಂಡೆ, ಏನೂ ಮಾಡಲಿಲ್ಲ. ಬಟ್ ಬಟ್ಟೆಗಳೆಲ್ಲ ಎತ್ತಿಟ್ಟೆ ಅಮ್ಮನ ಪರ್ಮಿಷನ್ ತೊಗೊಂಡು. ಅದಾದಮೇಲೆ ಅದಾದಮೇಲೆ ಇವಾಗ ಬ್ಯಾಕ್ ಪ್ಯಾಕಿಂಗ್ ಎಲ್ಲ ಆಯಿತು, ಅಮ್ಮನೇ ಬ್ಯಾಕ್ ಪ್ಯಾಕಿಂಗ್ ಎಲ್ಲ ಆಯಿತು. ಇವಾಗ ಇದೆಲ್ಲ ಒಂದಷ್ಟು ಮೇಕಪ್ಪು, ಕ್ಲಿಪ್ಪು, ಇದೆಲ್ಲ ಒಂದು ಡಬ್ಬಿ ಎಲ್ಲ ಇಡೋಕ್ಕೆ ಇನ್ನೊಂದು ಬ್ಯಾಗ್ನ ರೆಡಿ ಮಾಡ್ತಾಯಿದ್ದಾರೆ ಅಮ್ಮ. ಅಲ್ಲಿ ತಿಂಡಿ ತಿನ್ಕೊಂಡು ಬರಬೇಕು, ಹೊರಡ್ಬೇಕು ಇವಾಗ ಬಸ್ಸಲ್ಲಿ. ಸೊ ಅಷ್ಟೇ ಗೈಸ್, ಇವಾಗ ಸದ್ಯಕ್ಕಷ್ಟೇ. ಫುಲ್ ಒಂಥರ ಗಿರಿಗಿರಿ ಅಂತ ಇದೆ ನನಗೆ. ಎನಿವೇಸ್ ಅಷ್ಟೇ, ಇವಾಗ ನಾವು ಬಸ್ಸಲ್ಲಿ ಕುತ್ಕೊಂಡು ಹೊರಡುವ ಸಮಯ. ನೋಡೋಣ ಗೈಸ್ ಎಂತಾಗುತ್ತೆ ಅಂತ. See you.